ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಸುದೀರ್ಘ ಸಂಘರ್ಷದಿಂದಾಗಿ ಭಾರತದಲ್ಲಿ ತೈಲ ಮತ್ತು ಅನಿಲ ಬಿಕ್ಕಟ್ಟು ಸೃಷ್ಟಿಯಾಗಿದ್ದು, ಇದಕ್ಕೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಭಾರತ ನಡೆಸಿರುವ ಪ್ರಯತ್ನಗಳನ್ನು ಪ್ರಧಾನಮಂತ್ರಿ ಇವತ್ತು ಸಂಸತ್ತಿನಲ್ಲಿ ಅಂದರೆ ಲೋಕಸಭೆಯಲ್ಲಿ ಮಾತಾಡಿದ್ದಾರೆ. ಭಾರತಕ್ಕೆ ಅಂಥ ದೊಡ್ಡ ದಿನ ಆಗಲ್ಲ. ನಾವು ಎಂತೆಂಥದ್ದು ಬಿಕ್ಕಟ್ಟನ್ನು ಎದುರಿಸಿದ್ದೀವಿ. ತಾತ್ಕಾಲಿಕವಾಗಿ ಬಿಕ್ಕಟ್ಟುಗಳಿಗೆ ಪರಿಹಾರವನ್ನು ಒದಗಿಸಲಾಗ್ತಾ ಇದೆ. ನಾವು ಇಂಥದೇ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಸಜ್ಜಾಗಿದ್ದೀವಿ. ಜಾಗತಿಕ ಶಾಂತಿ ಸ್ಥಾಪನೆಗೆ ಭಾರತ ತನ್ನ ಪ್ರಾಮಾಣಿಕ ಪ್ರಯತ್ನಗಳನ್ನು ಮುಂದುವರಿಸಲಿದೆ. ಜಲಸಂಧಿ ಬಂದ್ ಮಾಡಿರೋದು ಸಮಂಜಸ ಅಲ್ಲ. ಎರಡೂ ಕಡೆ ಆಗ್ತಿರೋ ದಾಳಿಗಳು ನಿಲ್ಲಬೇಕು ಅಂತೆಲ್ಲ ಅವರು ಜನರಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎರಡೂ ಕಡೆ ಆಗಬೇಕಾದ್ರೆ ನಿಲ್ಲಬೇಕು ಅಂತ ತಕ್ಷಣ ಮೋದಿ ಹೇಳ್ಬಿಟ್ಟ ತಕ್ಷಣ ನಿಂತು ಬಿಡಲ್ಲ ಅದು. ಏನೋ ದಟ್ಸ್ ಇಸ್ ಸ್ಟ್ಯಾಂಡ್. ಬಿಕಾಸ್ ಭಾರತಕ್ಕೆ ಅದಕ್ಕಿಂತ ಭಿನ್ನವಾದ ದೊಡ್ಡ ಸ್ಟ್ಯಾಂಡ್ ತೊಗೊಳ್ಳೋಂತಹ ಶಕ್ತಿ ನಮ್ಮ ಹತ್ರ ಏನೂ ಇಲ್ಲ ಈಗ ಸದ್ಯದಲ್ಲಿ. ನಮ್ಮ ಸಂಸ್ಕರಣಾಗಾರ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಂಡಿದ್ದೀವಿ. ಇದಕ್ಕೆಲ್ಲ ನಾವು ರಾಜತಾಂತ್ರಿಕವಾಗಿ ಪರಿಹಾರ ಕಂಡುಹಿಡಿಯಬೇಕು. ಯುದ್ಧಕ್ಕೆ ನಾವು ಶಾಂತಿ ಬಯಸ್ತೀವಿ ಅಂತ ಮತ್ತೆ ಮೋದಿ ಹೇಳಿದ್ದಾರೆ. बड़ी मात्रा में कच्चा तेल, गैस और फर्टिलाइजर जैसी अनेक जरूरी चीजें हॉर्मुज स्ट्रेट के रास्ते से आती हैं। हमारी सरकार का ये प्रयास रहा है कि पेट्रोल, डीजल और गैस की सप्लाई बहुत ज्यादा प्रभावित न हो, देश के सामान्य परिवारों को परेशानी भी कम से कम हो, इस पर हमारा फोकस रहा है। वहीं संकट की स्थिति में देश विदेश में भारतीयों की सुरक्षा हमारी बहुत बड़ी प्राथमिकता रही है। युद्ध शुरू होने के बाद से लेकर अब तक 3,75,000 से अधिक भारतीय ಪೆಟ್ರೋಲ್ ಮತ್ತು ಡೀಸೆಲ್ ವಿಚಾರದಲ್ಲಿ ಭಾರತಕ್ಕೆ ದೊಡ್ಡ ಸಮಸ್ಯೆ ಆಗಲಿಕ್ಕಿಲ್ಲ ಅನ್ನೋದನ್ನ ನಾವು ಎಲ್ಲ ಒಂದು 15 ದಿನದಿಂದ ಹೇಳ್ತಾನೆ ಇದ್ದೀವಿ. ನಮ್ಗೆ ಹೊಡೆದ್ರೆ LPG ಹೊಡಿಬೇಕು. ಪರ್ಟಿಕ್ಯುಲರ್ಲಿ ಗೃಹ ಬಳಕೆ ಮತ್ತು ವಾಣಿಜ್ಯ ಬಳಕೆ ಅದರಲ್ಲಿ ಹೊಡಿಬೇಕದು. ಯಾಕಂದರೆ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಇಂದು ಒಂದಷ್ಟು ಸ್ಟೋರೇಜ್ ಕೆಪಾಸಿಟಿ ನಮ್ಮ ಹತ್ರ ಇದೆ ಅನ್ನೋದು ನಮ್ಮ ಲೆಕ್ಕಾಚಾರ. ಇನ್ನು ಭಾರತಕ್ಕೆ ಏನೂ ಆಗಲ್ಲ ಅಂತ ನಾನು ಹೇಳಲಿಕ್ಕೆ ತಯಾರಿ ಇಲ್ಲ. ಸದ್ಯಕ್ಕೆ ಭಾರತ ಫುಲ್ಲಿ ಅಲ್ಲದೆ ಇದ್ರೂ ತಕ್ಕ ಮಟ್ಟಿಗೆ ಪೆಟ್ರೋಲ್ ಡೀಸೆಲನ್ನು ಚೆನ್ನಾಗಿ ನಿಭಾಯಿಸ್ಕೊಂಡಿದೆ. ಇಲ್ಲಿವರೆಗೂ ಯಾವುದೇ ಕೊರತೆ ಎಲ್ಲೂ ಕಂಡುಬಂದಂಗೆ ಕಾಣಿಸ್ತಾ ಇಲ್ಲ ಅದರದ್ದು. ಮತ್ತು ಅಡಿಷ್ನಲ್ ಶಿಪ್ಮೆಂಟ್ಗಳು ಒಳಗೆ ಬರ್ತಾ ಇರೋಂಗಿದೆ, ಇನ್ಕ್ಲೂಡಿಂಗ್ ರಷ್ಯಾಯಿಂದ. ವೇರಸ್ LPG ಕಥೆನ ಅದನ್ನೇ ಹೇಳಲಿಕ್ಕಾಗಲ್ಲ. 2 ಹಡಗೋ 1 ಹಡಗೋ 3 ಹಡಗೋ ಬಂದಿದೆ. ಅದು ಬಂದ ಕೂಡಲೇ ಎಲ್ಲ ಪರಿಸ್ಥಿತಿ ಸಾಲ್ವ್ ಆಯಿತು ಅಂತ ಯಾರೂ ಅನ್ಕೋಬಾರ್ದು. ಬಿಕಾಸ್ ಡಿಮಾಂಡ್ ಆ್ಯಂಡ್ ಸಪ್ಲೈನಲ್ಲಿ ಇಲ್ಲ ಚೈನಲ್ಲಿ ನಾವೀಗ ಅಷ್ಟು ಚೆನ್ನಾಗಿ ಅನ್ನೋದು ನಮಗೂ ಗೊತ್ತಿದೆ ಅಂತ ಅನಿಸತ್ತೆ ಅಲ್ಲ, ಪರಿಸ್ಥಿತಿ ಆಗಿದೆ. ಪ್ರಧಾನಮಂತ್ರಿಗಳು ಹೇಳಿದ್ರಲ್ಲಿ ಒಂದು 2-3 ವಿಚಾರಗಳನ್ನು ಒಪ್ಪತಕ್ಕಂಥದ್ದು ವಿಚಾರಗಳು. ಅದರಲ್ಲಿ ನಮ್ಮ ಪೆಟ್ರೋಲ್ ಮತ್ತು ಡೀಸೆಲಿಂದು ಏನಕ್ಕೆ ಅಂತಂದರೆ ಒಂದು 2-3 ಪೂರ್ತಿ ಪ್ರಮಾಣದಲ್ಲ, ಒಂದಿಷ್ಟು ಸಹಾಯವನ್ನು ಮಾಡಿದೆ ನಮ್ಮ ನೀತಿಗಳು. ಫಾರ್ ಎಕ್ಸಾಂಪಲ್, ನಮ್ಮ ರೈಲ್ವೆ ವ್ಯವಸ್ಥೆ ಏನಿದೆ, ಭಾರತದಲ್ಲಿರುವ ರೈಲ್ವೆ ವ್ಯವಸ್ಥೆ, ಅದನ್ನು ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಡೀಸೆಲ್ ತೆಗೆದು ಎಲೆಕ್ಟ್ರಿಫಿಕೇಷನ್ ಮಾಡ್ಕೊಂಬಂದ್ಬಿಟ್ಟಿದ್ದೀವಿ ನಾವು. ಈ ಪ್ರಕ್ರಿಯೆ ಭಾಳ ಹಿಂದಿನಿಂದನೇ ಪ್ರಾರಂಭ ಆಯಿತು. ಸ್ವಲ್ಪ ವೇಗವನ್ನು ಪಡೀತು ಈಗ ಮಧ್ಯದಲ್ಲಿ ಅದು. ಹಾಗಾಗಿ ಸಾರ್ವಜನಿಕ ಸಾಗಣೆಯ ವಿಚಾರದಲ್ಲಿ ಅಂದರೆ ಪ್ಯಾಸೆಂಜರ್ ಆಗಲಿ ಅಥವಾ ಗೂಡ್ಸ್ ಆಗಲಿ ದೇಶವ್ಯಾಪಿ ನಾವು ವಿ ಆರ್ ಡಿಪೆಂಡೆಂಟ್ ಆನ್ ಎಲೆಕ್ಟ್ರಿಸಿಟಿನೇ ಹೊರತು ನಾಟ್ ಆನ್ ಡೀಸೆಲ್ ಮೊದಲಿನ ದಿನಗಳ ರೀತಿಯಲ್ಲಿ. ನಂಬರ್ 2, ಪೆಟ್ರೋಲ್ಗೆ ನಾವು ಎಥನಾಲನ್ನು ಮಿಕ್ಸ್ ಮಾಡೋವಂಥ ಪಾಲಿಸಿಯನ್ನು ಅಪ್ ಟು 20% ತಂದಿದ್ದೀವಿ. ಹಾಗಾಗಿ ಲಾರ್ಜ್ಲಿ ನಾವು ಒಂದು 20% ಅಷ್ಟು ಖರೀದಿಯನ್ನೇ ಕಡಿಮೆ ಮಾಡ್ಕೊಂಡಿದ್ದೀವಿ. ಬಿಕಾಸ್ ನಾವು ಇದನ್ನು ಆ್ಯಡ್ ಮಾಡ್ತಾ ಇದ್ದೀವಿ, ಮಿಕ್ಸ್ ಮಾಡ್ತಾ ಇದ್ದೀವಿ ಎಥನಾಲ್ನ. ಸೊ ಬಹು ಸಹಜವಾಗಿ ನಮಗದು ಒತ್ತಡವನ್ನು ಇಳಿಸಿದೆ ಕೆಳಕ್ಕೆ. 3ನೇದು, ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ ಲೈಕ್ ಬೆಂಗಳೂರು, ಮದ್ರಾಸು, ಹೈದ್ರಾಬಾದ್ ಅಥವಾ ದಿಲ್ಲಿ, ಬಾಂಬೆ, ಕಲ್ಕತ್ತಾ, ಮುಂಬೈ ಈ ಥರದ ಊರುಗಳಲ್ಲಿ ನಗರ ಪ್ರದೇಶದ ಜನರ ಓಡಾಟ, ಪ್ಯಾಸೆಂಜರ್ ಟ್ರಾಫಿಕ್ ನಾನು ಹೇಳ್ತಿರೋದು ಇಸ್ ಲಾರ್ಜ್ಲಿ ಆನ್ ಮೆಟ್ರೋ ಸಿಸ್ಟಮ್ಸಲ್ಲಿದೆ. ನಮ್ಮ ಮೆಟ್ರೋ ಸಿಸ್ಟಮ್ಸು ಇವತ್ತು ತುಂಬ ವ್ಯಾಪಕವಾಗಿ ಬೆಳೀತಾ ಇರೋ ಹಂತಕ್ಕೆ ಬಂದಿದೆ ಮತ್ತು ಬೆಳೆದಿದೆ ಕೆಲವು ನಗರಗಳಲ್ಲಿ. ಹಾಗಾಗಿ ದೊಡ್ಡ ನಗರಗಳಲ್ಲಿ ಎಗೈನ್ ಮೆಟ್ರೋ ಇಸ್ ಡಿಪೆಂಡೆಂಟ್ ಆನ್ ಎಲೆಕ್ಟ್ರಿಸಿಟಿ. ಆದ್ದರಿಂದ ಒಂದಿಷ್ಟು ಸಮಾಧಾನವನ್ನು ತಂದಿಟ್ಟಿದೆ ಸುಲಭವಾಗಿ. 4ನೇದು, ಹಲವಾರು ರಾಜ್ಯ ಸಾರಿಗೆ ಸಂಸ್ಥೆಗಳು ಕೇಂದ್ರ ಸರ್ಕಾರದ ನೆರವು ಮತ್ತು ಅವರದೇ ಶಕ್ತಿಯಲ್ಲಿ ಎರಡರಲ್ಲೂ ವಿಪರೀತವಾಗಿ ಎಲೆಕ್ಟ್ರಿಕ್ ಬಸ್ಗಳಿಗೆ ಮೂವ್ ಆಗ್ತಾ ಇದ್ದಾರೆ. ಹಾಗಾಗಿ ಅದರಲ್ಲೂ ಒಂದಷ್ಟು ಸಹಾಯ ಸಿಕ್ಕತ್ತೆ. ಹಾಗಾಗಿ ಡಿಪೆಂಡೆನ್ಸಿ ನಮಗೆ ತುಂಬ ಕಡಿಮೆ ಆಗಿದೆ.
ಐದನೇದು, ನಮ್ಮಲ್ಲಿ ಸೋಲಾರ್ ಪವರ್ ಜನರೇಷನನ್ನು ವಿಪರೀತವಾಗಿ ಇನ್ಕ್ರೀಸ್ ಮಾಡ್ಕೊಂಡಿದ್ದೀವಿ. ಅಂದರೆ 1 ಯೂನಿಟ್ ಇರೋ ಜಾಗದಲ್ಲಿ 10 ಯೂನಿಟ್ ಬರ್ತಾ ಇದೆ ನಮ್ಮದು. ಸೋಲಾರ್ ಪವರ್ 10 ವರ್ಷದ ಹಿಂದೆ ಇದ್ದಂಥ ರೇಟ್ 8 ರೂಪಾಯಿ, 8.25 ರೂಪಾಯಿ, 9 ರೂಪಾಯಿ ಇದ್ದಂಥ ರೇಟನ್ನು ಇವತ್ತು 2.25 ರೂಪಾಯಿ, 3 ರೂಪಾಯಿ, 2.5 ರೂಪಾಯಿ ತಂದು ಇಳಿಸ್ಬಿಟ್ಟಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಸೋಲಾರ್ ಪವರ್ ಈಸ್ ಪ್ಲೇಯಿಂಗ್ ಎ ಗ್ರೇಟ್ ರೋಲ್. ಸೊ ನಮಗೆ ಅಗೈನ್ ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಆನ್ ಎಲೆಕ್ಟ್ರಿಸಿಟಿ ಸೈಡಲ್ಲಿ ಕೂಡ. ಇನ್ನು ನಮ್ಮಲ್ಲಿ ಎಲೆಕ್ಟ್ರಿಕಲಿ ಸೋಲಾರ್ ರೈಸ್ ಆಗಿರೋದ್ರ ಪರಿಣಾಮವಾಗಿ ನಮ್ಮಲ್ಲಿರುವಂತಹ ಎಲ್ಲ ಥರ್ಮಲ್ ಸ್ಟೇಷನ್ಸ್ ಏನಿದೆ ಅದಕ್ಕೆ ಕೋಲನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ. ದೋ ಇಟ್ಸ್ ನಾಟ್ ಎ ಗುಡ್ ಫ್ಯೂಯಲ್, ಡರ್ಟಿ ಫ್ಯೂಯಲ್ ಆಗಿದ್ರೂ ಸ್ಟೋರ್ ಮಾಡಿಟ್ಟಿದ್ದಾರೆ. ಹಾಗಾಗಿ ಲಾರ್ಜ್ಲಿ ಭಾರತ ತನ್ನನ್ನು ತಾನು ಇನ್ಸುಲೇಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದೆ ಫ್ಯೂಯಲ್ ವಿಚಾರದಲ್ಲಿ. ಬಟ್ LPG ಮತ್ತು ಇನ್ನಿತರ ವಿಚಾರದಲ್ಲಿ ಅಷ್ಟು ಸುಲಭ ಅಲ್ಲ ಅದು. ಲೆಟ್ ಅಸ್ ಸಿ ಅದು ಯಾವ ಪರಿಪ್ರಮಾಣದಲ್ಲಿ ಸರ್ಕಾರ ಅದನ್ನು ಎದುರಿಸುತ್ತೆ ಅಥವಾ ಅದಕ್ಕೆ ತಯಾರಿಯನ್ನು ಮಾಡಿಕೊಳ್ಳುತ್ತೆ ಅನ್ನೋದನ್ನು ಮುಂದೆ ನೋಡೋಣ. ಎಸ್, ಗ್ಯಾಸ್ ಎಮರ್ಜೆನ್ಸಿ ಮಧ್ಯೆ ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಪೂರೈಕೆ ಇಲಾಖೆಯ ಸಚಿವರು ಮುನಿಯಪ್ಪ ಅವರು ಇವತ್ತು ಗ್ಯಾಸ್ ಕಂಪನಿ ಮತ್ತು ಹೋಟೆಲ್ ಸಂಘದ ಜೊತೆ ಮಹತ್ವದ ಮೀಟಿಂಗ್ ಮಾಡಿದ್ರು. ಬಳಿಕ ಮಾತನಾಡಿ, ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ 2 ಪತ್ರ ಬರೆದ ಮೇಲೆ 20% ಕಮರ್ಷಿಯಲ್ ಗ್ಯಾಸ್ ಕೇಂದ್ರ ಕೊಟ್ಟಿದೆ. 10,000 ಸಿಲಿಂಡರ್ ಕಮರ್ಷಿಯಲ್ ಕೊಡ್ತೀವಿ. 2,500 ಇಂದ 3,000 ಆಟೋ ಗ್ಯಾಸ್ಗೆ ಬೇಕಾಗುತ್ತೆ. ಕಮರ್ಷಿಯಲ್ ಗ್ಯಾಸ್ ಉಪಯೋಗಿಸುವವರು ಗೇಲ್ ಕಂಪನಿಗೆ ರಿಜಿಸ್ಟರ್ ಮಾಡಿಕೊಳ್ಬೇಕು. ಅಕ್ರಮ ತಡೆಯೋಕೆ ಈ ರೀತಿ ಮಾಡ್ತಾ ಇದ್ದೀವಿ ಅಂದರು. ಜೊತೆಗೆ ಆಸ್ಪತ್ರೆಗಳಿಗೆ ಪ್ರತಿನಿತ್ಯ 10,000 ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಮಾಡ್ತೀವಿ ಅಂತ ಕೂಡ ಹೇಳಿದರು. ಈ ವೇಳೆ ಪ್ರತಿ ಯೂನಿಟ್ಗೆ 2 ರೂಪಾಯಿ ಕಡಿಮೆ ಮಾಡುವ ಹೋಟೆಲ್ ಮಾಲೀಕರ ಮನವಿಯನ್ನು ಸಿಎಂ ಗಮನಕ್ಕೆ ತರಲಾಗಿದೆ ಅಂತ ಕೂಡ ತಿಳಿಸಿದ್ದಾರೆ. ಇದೇ ವಿಚಾರವಾಗಿ ಪರಿಷತ್ನಲ್ಲೂ ಕೂಡ ಮಾತನಾಡಿದರು. ಗೇಲ್ ಕಂಪನಿ ಇದೆಯಲ್ಲ, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ, ಅಲ್ಲಿಗೆ ನೋಂದಾವಣಿ ಮಾಡಬೇಕು. 1 ವಾರದೊಳಗಡೆ ಯಾರು ಈ BPL, IOC, HPCL ಉಪಯೋಗಿಸುವಂಥವರೆಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡಬೇಕು. ನಮಗೆ ರಿಜಿಸ್ಟರ್ ಯಾರಿದ್ದಾರೆ ಅಂತ ಗೊತ್ತಾಗದಿದ್ರೆ ಸಿಲಿಂಡರ್ ಯಾರು ತಗೊಂಡು ಹೋಗ್ತಾರೆ, ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ. 16,105 ಸಿಲಿಂಡರ್ನ ಪ್ರತಿ ತಿಂಗಳು ಕೂಡ ಖರ್ಚು ಮಾಡೋಕ್ಕೆ ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಅದರಂತೆ ಕಮರ್ಷಿಯಲ್ ಗ್ಯಾಸ್ ಸಪ್ಲೈ ಮತ್ತು ಡೊಮೆಸ್ಟಿಕ್ ಸಪ್ಲೈ ಎರಡೂ ಅಫೆಕ್ಟ್ ಆಗಲೇಬೇಕು. ಅದರಿಂದ ನಾವು ಸಮಸ್ಯೆಯನ್ನು ಎದುರಿಸಲೇಬೇಕು. 100ಕ್ಕೆ 100ರಷ್ಟು ಈ ಯುದ್ಧ ಪ್ರಾರಂಭವಾಗುವುದಕ್ಕೆ ಮೊದಲಿದ್ದಿನ ಪರಿಸ್ಥಿತಿ ನಮಗೆ ಇರಬೇಕು ಅಂತ ನಿರೀಕ್ಷೆ ಮಾಡೋದು ಅಷ್ಟು ಸರಿ ಅಲ್ಲ ಅಂತ ಅನಿಸತ್ತೆ. ಕಾರಣ ಆ ರೀತಿಯ ಸಪ್ಲೈ ಇಲ್ಲ. ಹಾಗಾಗಿ ಇದೊಂಥರ ಸಮ್ಮರಲ್ಲಿ ನೀವು ನೀರಿಗೆ ಹೊಂದಿಕೊಂಡಂಗೆ. ಬೇರೆ ಟೈಮಲ್ಲಿ ನೀರನ್ನು ಡೈಲಿ 4 ಅವರ್ಸ್ ಬಿಡ್ಬೋದೇನೋ ಕೆಲವು ಊರುಗಳಲ್ಲಿ, ಕೆಲವು ಊರಲ್ಲಿ 6 ಗಂಟೆ ಬಿಡ್ಬೋದು, ಕೆಲವು ಊರಲ್ಲಿ 2 ಗಂಟೆ ಬಿಡ್ಬೋದು. ಆದರೆ ಸಮರ್ಗೆ ಬಂದಾಗ ಅದೇ ಊರುಗಳಲ್ಲಿ ವಾರದಲ್ಲಿ 3 ದಿನ ಬಿಡ್ಬೋದೇನೋ 2 ಗಂಟೆ ಕಾಲ. ಇಲ್ಲ ಎಲ್ಲ ದಿನ ಬಿಡ್ತಾ ಇರ್ಬೇಕು ನೀನು ನೀರನ್ನ ಅಂದರೆ ಬಿಡೋಕ್ಕಲ್ಲಿ ಇರಲ್ಲ. ದೇರ್ ವಿಲ್ ಬಿ ನೋ ವಾಟರ್. ಸೇಮ್ ಇದುವೆ. ಹಾಗಾಗಿ ಕಮರ್ಷಿಯಲ್ ಮತ್ತು ಡೊಮೆಸ್ಟಿಕ್ ವಿಚ್ ಇಸ್ ಗೃಹ ಬಳಕೆಯ ಸಿಲಿಂಡರ್ಗಳದ್ದು ಸಮಸ್ಯೆ ನನ್ನ ಪ್ರಕಾರ ಮುಂದುವರಿಯುತ್ತೆ. ಇನ್ನೂ ಒಂದು ವೇಳೆ ಡೊನಾಲ್ಡ್ ಟ್ರಂಪ್ ಹೇಳ್ತಿರೋ ಥರ ಪ್ರಕಾರದಲ್ಲಿ ಯುದ್ಧ ಎಂಡಾದಮೇಲೆ 10 ದಿನ ಬೇಕು ನಿಮಗೆ ಈ ಸಪ್ಲೈ ಚೈನು ವಾಪಸ್ಸು ಸರಿ ಮಾಡ್ಕೊಳ್ಳೋಕ್ಕೆ. ಹಾಗಾಗಿ ತಯಾರಿ ಮಾಡ್ಕೋಬೇಕು ನೀವು ಮೆಂಟಲಿ. ಜನ ಗೃಹ ಬಳಕೆಯವರು ಮಿನಿಮಮ್ 15ರಿಂದ 1 ತಿಂಗಳು ಈ ಸಮಸ್ಯೆ ಸುಳಿಯಲ್ಲಿ ನಾವಿರಬಹುದು ಅನ್ನೋ ಲೆಕ್ಕಾಚಾರ. ಇನ್ನು ಕಮರ್ಷಿಯಲ್ ಐ ಥಿಂಕ್ ಅವ್ರಿಗೂ ಅಷ್ಟೇ ಅರೌಂಡ್ ಎ ಮಂತ್ ಅವ್ರ ಸಪ್ಲೈ ಸ್ಟ್ರೀಮ್ ಲೈನ್ ಆಗಲಿಕ್ಕಿಲ್ಲ ಅಂತ ಕಾಣುತ್ತೆ. ಮಾಧ್ಯಮದಲ್ಲಿ 2 ಹಡಗು ಬಂತು, 3 ಹಡಗು ಬಂತು, 1.5 ಹಡಗು ಬಂತು, 1/4 ಹಡಗು ಬಂತು ಅಂದರೆ ದಟ್ ಅಲೋನ್ ವಿಲ್ ನಾಟ್ ಹೆಲ್ಪ್ ಯು. ಬಿಕಾಸ್ ಮಂಗಳೂರಿಗೆ ಬಂದಿರೋ ಹಡಗು ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಅದರ ಸಪ್ಲೈ ಬೇರೆ ಬೇರೆ ಜಾಗಕ್ಕೂ ಇರುತ್ತೆ. ಹಾಗಾಗಿ ನಾವು ವಿ ಶುಡ್ ಬಿ ರೆಡಿ ಮೆಂಟಲಿ ಅಂತ ಕಾಣುತ್ತೆ. ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಈ ವಿಚಾರದಲ್ಲಿ ಪರ್ಟಿಕ್ಯುಲರ್ಲಿ ಪೆಟ್ರೋಲ್ ಆ್ಯಂಡ್ ಡೀಸೆಲಲ್ಲಂತೂ ವಿ ಆರ್ ಡ್ಯಾಮ್ ಗುಡ್. ಚೆನ್ನಾಗೇ ಮಾಡಿದ್ದೀವಿ ಇಲ್ಲಿವರೆಗೆ. ಗ್ಯಾಸ್ ಸೈಡಲ್ಲಿ ಸ್ವಲ್ಪ ತಿಂದಿದ್ದೀವಿ ಅಷ್ಟೇನೆ. ಎಗೈನ್ ಇಷ್ಟು ತಿಂದೇ ಇದ್ದರೆ ಭಾಳ ಕಷ್ಟ ಇಷ್ಟು ದೊಡ್ಡ ದೇಶದಲ್ಲಿ. ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಫಾರ್ ಎಕ್ಸಾಂಪಲ್ ಈ ಭಿಕ್ಷುಕ ಪಾಕಿಸ್ತಾನಕ್ಕೆ 4 ದಿನಕ್ಕೋ 3 ದಿನಕ್ಕೋ ಬೇಕಾದಷ್ಟಿದೆ ಅಷ್ಟೇ. ಅವರಿಗೆ ಖತಾರಿಂದ ಮೇಯ್ನಾಗಿ ಎಲ್ಲ ಬರಬೇಕಾಗಿತ್ತು, ಸೌದಿಯಿಂದ ಬರಬೇಕಾಗಿತ್ತು, ಬರ್ತಾ ಇಲ್ಲ. ಏನಾಗುತ್ತೋ ಅಲ್ಲಿ ಪರಿಸ್ಥಿತಿ ಗೊತ್ತಿಲ್ಲ. ಟೇಕ್ ಫಾರ್ ಎಕ್ಸಾಂಪಲ್ ಶ್ರೀಲಂಕಾ ಇವತ್ತು ನೆನ್ನೆನೋ 25% 30% ಅವ್ರು ಪೆಟ್ರೋಲ್ ರೇಟ್ಸನ್ನು ರೈಸ್ ಮಾಡಿದ್ದಾರೆ. ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಕಾಸ್ಟ್ನೆಲ್ಲ ರೈಸ್ ಮಾಡಿಬಿಟ್ಟಿದ್ದಾರೆ. ಟೇಕ್ ಫಿಲಿಪೀನ್ಸಲ್ಲಿ ಇಲ್ಲವೇ ಇಲ್ಲ, ಕಂಪ್ಲೀಟ್ಲಿ ರೇಷನ್ ಔಟ್ ಮಾಡಾಕ್ಬಿಟ್ಟಿದ್ದಾರೆ. ಥೈಲ್ಯಾಂಡ್ ಇಲ್ಲ, ಯಾರ ಹತ್ರನೂ ಇಲ್ಲ. ಎಲ್ಲರೂ ಒಬ್ಬರ ಮೇಲೆ ಒಬ್ಬೊಬ್ಬರು ಬಿದ್ದುಕೊಂಡು ತಮ್ಮ ಕೈಲಿ ಆಗಿದ್ದನ್ನು ಮಾಡ್ತಿದ್ದಾರೆ. ಸ್ಪೇನ್ ತನ್ನೆಲ್ಲ ಟ್ಯಾಕ್ಸ್ಗಳನ್ನ ಕಿತ್ತು ಬಿಸಾಕ್ತಾ ಇದೆ ಈ ಉತ್ಪನ್ನಗಳ ಮೇಲಿರೋದನ್ನು. ಬಿಕಾಸ್ ಅದನ್ನು ಕೆಳಗೆ ಇಳಿಸ್ಬೇಕಲ್ಲ ರೇಟನ್ನು ಅಂತ, ಬೇರೆ ದಾರಿ ಇಲ್ಲ ಅಂತ.
ಯಾವುದೋ ಒಂದು ದೇಶದಲ್ಲಿ ನೋಡ್ತಿದ್ದೆ 200 ಚಿಲ್ಲರೆ ರೂಪಾಯಿಗೆ ಹೊರಟೋಗಿದೆ ಪರ್ ಲೀಟರ್. ಶ್ರೀಲಂಕಾನೇ ಇರಬೇಕು, 240 250 ರುಪೀಸ್ಗೆ ಹೋದಂಗಿದೆ ಶ್ರೀಲಂಕಾನಲ್ಲಿ. ಹಾಗಾಗಿ ಎಲ್ಲ ದೇಶಗಳು ಅನುಭವಿಸ್ತಿರೋ ಪರಿಸ್ಥಿತಿ ಮತ್ತು ರೇಷನಿಂಗ್ ಆಗ್ತಿರೋದು ಅಥವಾ ರೇಟ್ಸ್ ರೈಸ್ ಆಗ್ತಿರೋದು ಅಮೆರಿಕಾಲೇ ಆಗಿದೆ. ಯುರೋಪ್ ಗ್ಯಾಸ್ ರೇಟ್ಸ್ ಹವ್ ಗಾನ್ ಅಪ್ ಬೈ ಆಲ್ಮೋಸ್ಟ್ 40% ವಾರ್ ಸ್ಟಾರ್ಟ್ ಆದಮೇಲೆ. ಅದೆಲ್ಲವನ್ನು ನೋಡಿದರೆ ನನ್ನ ಲೆಕ್ಕದಲ್ಲಿ ಭಾರತದಲ್ಲಿ ಇನ್ನೂ ಬೆಲೆ ಜಾಸ್ತಿ ಆಗಿಲ್ಲ, ಎಕ್ಸೆಪ್ಟ್ ಬಲ್ಕ್ ಸಪ್ಲೈಯರ್ಸ್ಗೆ ಏನೋ ಒಂದಷ್ಟು ಚೂರು ಮಾಡಿದ್ದಾರೆ. ಅದನ್ನು ಬಿಟ್ಟರೆ ತಕ್ಕ ಮಟ್ಟಿಗೆ ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ನಿಭಾಯಿಸ್ದಂಗಿದೆ ಇನ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್, LPG ಎಲ್ಲ. ಮುಂದಕ್ಕೆ ಹೆಂಗೆ ವಾರ್ ಹೋಗುತ್ತೆ ಅನ್ನೋದರ ಮೇಲೆ ಈ ಎಲ್ಲವೂ ಇತ್ಯರ್ಥ ಆಗುತ್ತೆ. ಎಸ್.